ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಯ್ತಾ ಅಮ್ಮ ಗಂಜಿ ಜೋರಾಗೆ ಕಳ್ಳೆ ಉರಿ. ಲೆಟ್ಸ್ ಪ್ಲೇ. ಬಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ತುಂಬ ಲೇಟ್ ಆಗಿ ಹೋಗ್ಬಿಟ್ಟಿದೆ, ಯಾಕೆಂದರೆ ಭವಿಷ್ಯ ರೀಲ್ಸ್ ಮಾಡ್ಕೊಂಡು ಕೂತಿದ್ಲು. 5 ನಿಮಿಷ ಒನ್ ಟ್ರಯಲ್ ಅಂತ ಟೈಮ್ ಆಗೋಗ್ತಿದೆ. ಅದಕ್ಕೋಸ್ಕರ ಬೇಗ ಹೋಗ್ಬೇಕು. 8:15 ಒಳಗಡೆ ನನ್ನ ಕ್ಲಾಸ್ ಆಗಿರ್ಬೇಕು. ಇವಾಗ ನಾನೇನು ಜಟ್ಟಿ ಇಟ್ಕೊಂಡಿಲ್ಲ ಗಾಡಿ 20 ಒಳಗಡೆ ಇರ್ಬೇಕು ನಾನು. ರೋಡ್ ಏನು ಏರ್ಪೋರ್ಟ್ ರೋಡ್ ಅನ್ಕೊಂಡಿಲ್ಲ, ಗಜಿಬಿಜಿ ರೋಡ್. ಆಯ್ತಾ ಅಮ್ಮ ಗಂಜಿ ತಾನೇ ಮನೆಗೆ ಬಂದೆ. ಆ್ಯಂಡ್ ಇವತ್ತು ಭವಿಷ್ಯಂಗೆ ಟಿಫನ್ ಬಂದು ಓಟ್ಸ್ ಅಲ್ಲ, ಹೆಸರು ಕಾಳು ಮತ್ತು ಅಕ್ಕಿ ಹಾಕ್ಬಿಟ್ಟು ದೋಸೆ ಮಾಡಿದ್ದೆ, ಅದನ್ನು ಮಾಡಿಕೊಟ್ಟೆ. ಆ್ಯಂಡ್ ಚಟ್ನಿ ಗೈಸ್. ಇವಾಗ ನಾನು ಒಂದು ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಆಮೇಲೆ ಮನೆ ಕೆಲಸ ಮಾಡ್ತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಸೊ ನಮ್ಮ ಯಜಮಾನ್ರು ಬಂದಾದಮೇಲೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಇವಾಗ ನಮ್ಮ ಯಜಮಾನ್ರದ್ದು ಟಿಫನ್ ಆಗಿದೆ, ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಂಡಿ ಮಾಂಕಾಳಮ್ಮ ದೇವಸ್ಥಾನ. ಹಿಂಗೆ ಅಲ್ಲ, ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಂಗೆ ಪ್ರೊನೌನ್ಸಿಯೇಷನೇ ಬರೋದಿಲ್ಲ ಒಂದೊಂದ್ಸರಿ ಗೈಸ್. ಇದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂತ ಏನಿಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರೊನೌನ್ಸಿಯೇಷನ್ ಒಂದೊಂದ್ಸರಿ ಅಂದ್ಬಿಡ್ತೀನಿ. ಈಗ ಸದ್ಯಕ್ಕೆ ನಾವು ಹೊರಟಿದ್ದೇವೆ ದೇವಸ್ಥಾನಕ್ಕೆ. ಬನ್ರಿ. ಮಾಸ್ಕ್ ತೊಗೊಂಡ್ರ? ನೀನು ತೊಗೊಂಡಿಲ್ಲ, ನಾನು ತೊಗೊಂಡಿಲ್ಲ. Which is the largest river flowing through Gujarat? ಅಲ್ಲ, ಅವಳು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾಳೆ. ಅವಳು ಉತ್ತರ ಕೊಡ್ತಾ ಇದ್ರೆ ನೋಡ್ತಾ ಇದ್ದಾಳೆ. ಅಂತೂ ಏನು ಬರ್ದೆ ಚಿನ್ನ? ಏನು ಕಲರ್ ಚಿನ್ನ ಅದು? ಯಾವ ಕಲರ್ ಅದು? ಏನು ಕಲರ್ ಅದು? ಆರೆಂಜ್ ಕಲರ್. ತಗೋ ಇದೊಂದು. ಚೆನ್ನಾಗಿದ್ಯಾ? ಆ ಕೈ ರೈಟ್ ಹ್ಯಾಂಡ್. ಚಿನ್ನ ಬಾಯ್. ಬಾಯ್ ಹೇಳಪ್ಪ. ಜೋರಾಗೆ ಕಳ್ಳೆ ಉರಿ. ಕಳ್ಳ ಉರಿ. ಬರೀ ಡೌನ್ ಮಾಡ್ತಾ ಇದ್ದ. ಅವಳಿಗೆ ಸೈಲೆಂಟ್ ಆಗೋಗ್ಬಿಟ್ಟಿಲ್ಲ. ಬಾಯ್ ಟು ಹಿ ಗೈಸ್. ಇವಾಗ ಟೈಮ್ ಆಗಿದೆ, ಭವಿಷ್ಯನ್ ಕರ್ಕೊಂಬರೋದಕ್ಕೆ ಅಂತ ಹೋಗಬೇಕು. ಆ್ಯಂಡ್ ಟು ಹಿ ಮನೆಗೆ ಹೋಗ್ಬಿಟ್ಲು. ಬಟ್ ಎಷ್ಟು ಕ್ವಾಯಟಾಗೆ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿದ್ಲು ಅಂದರೆ, ಅವಳು ಅಂದರೆ ಕಲರಿಂಗ್ ಮಾಡ್ತಾಯಿದ್ಲು. ಟು ಹಿ ಆ್ಯಕ್ಚುಲಿ ತಾರಾತ್ಗೆ ಕರ್ಕೊಂಬಂದಿದ್ರು. ಸೊ ಮೇಲ್ಗಡೆ ಬಂದ್ಲು ಸುಮ್ಮನೆ. ಸೊ ನಾನು ಕಲರ್ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಬಂದು ಕೂತ್ಕೊಂಡು ಸೈಲೆಂಟಾಗಿ ಕಲರ್ ಮಾಡ್ತಾಯಿದ್ಲು. ಎಷ್ಟು ಸೈಲೆಂಟಾಗಿ ಕೂತಿದ್ಲು ಅಂದರೆ, ಮತ್ತು ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಕಲರ್ ಮಾಡ್ತಾಯಿದ್ದಾಳೆ. ಪಾಪ ಭವಿಷ್ಯಂಗೆ ಹೇಳಿದ್ರೆ ಬೇಜಾರು ಮಾಡ್ಕೋತಾಳೆ. ಹೊರಟೋದ್ಲಾ ಅಂತ ಹೇಳಿಬಿಟ್ಟು ನಮ್ಮ ಪುಟಾಣಿ ಮಗುನ ಅಂದರೆ ಭವಿಷ್ಯನ ಕರ್ಕೊಂಬರ್ಬೇಕು ಇವಾಗ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಗೈಸ್. ಅಲ್ಲಿ ಭವಿಷ್ಯ ಬರ್ತಾ ಇದ್ದಾಳೆ, ಮಗು ಬರ್ತಾ ಇದೆ ಕಾಲೇಜ್ ಮುಗಿಸ್ಕೊಂಡು. ಊಟ ಮಾಡಲಿಲ್ವಾ? ಹೋಗು ಭವಿಷ್ಯ. ಗೈಸ್, ನಮ್ಮ ಭವಿಷ್ಯ ಮನೆಗೆ ಬಂದು ಸುಮಾರು ಹೊತ್ತಾಯಿತು. ಊಟ ಮಾಡಿದ್ಲು. ಇವಾಗ ವಿ ಆರ್ ಪ್ಲೇಯಿಂಗ್ ಲೆಟ್ಸ್ ಪ್ಲೇ ಬ್ರೇಕ್ ದ ಕೋಡ್.
ಕರೆಕ್ಟಾ? ಗೆಸ್ ದ ಕೋಡ್ ಏನೋ ಆಯ್ತು. ಓಕೆ, ಲೆಟ್ಸ್ ಪ್ಲೇ ಗೆಸ್ ದ ಕೋಡ್. ಸರ್ ಗೈಸ್ ಏನು ಸರ್ ಅಂತಿದ್ದೀನಿ. ಓಕೆ, ಇದ್ರದ್ದು ಗೇಮ್ದು ಡೀಟೇಲ್ಸ್ ಭವಿಷ್ಯ ಹೇಳ್ತಾಳೆ. ಗೈಸ್ ಏನಂತ ಅಂದರೆ ಒಂದು 4 ಡಿಜಿಟ್ ನಂಬರ್ನ ನಾವು ಬರ್ಕೊಬೇಕು. ಅದಾದಮೇಲೆ ನಮ್ಮ ಅಮ್ಮನೂ ಒಂದು ಬರ್ಕೊತಾರೆ. ಆಮೇಲೆ ಬೇರೆ ಬೇರೆ ಗೆಸ್ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ. ಯಾರು ಫಸ್ಟ್ ಗೆಸ್ ಮಾಡ್ಬಿಡ್ತಾರೋ ಅವರೇ ವಿನ್ನರ್. ಕರೆಕ್ಟಾಗಿ ಹಿಂಗೆ ಕೂತ್ಕೊಂಡು. ಓಕೆ, ಲೆಟ್ಸ್ ಪ್ಲೇ ಗೆಸ್ ದ ಕೋಡ್. ನಾನು ಹೇಳ ಫಸ್ಟು ನೀನಾ? ನೀನು 1111 ರಾಂಗ್. ಎಲ್ಲ ಲಾಂಗಾ? 1 2 3 4 ರಾಂಗ್. 2222 ಎರಡು ಸರಿ ಇದೆ. ಅದು ಹೇಳು. 2 ಮತ್ತು 2 ಫಸ್ಟ್ ನಂಬರ್ ಆ್ಯಂಡ್ ಥರ್ಡ್ ನಂಬರ್. 2244 ರಾಂಗ್. 2323 ರಾಂಗ್. 3675 ರಾಂಗ್. 2424 ಒಂದು ನಂಬರ್ ಸರಿ ಇದೆ. ಯಾವುದು? ದಟ್ ಈಸ್ 4. First. ಮೊದಲು ಎರಡನೇ 242 4012 ರಾಂಗ್. 2425 ನೀನೇನು 7390 ನನಗೆ ಗೊತ್ತಿತ್ತು ನೀನು ಒಂದಿಂದ ಬರ್ತೀಯ ಅದಕ್ಕೆ 7 ಇಟ್ಕೊಂಡಿದ್ದೆ ನಾನು. ಓಕೆ ಗೈಸ್, ಭವಿಷ್ಯ ಗೆದ್ಲು. ಆಯ್ತು, ಇವಾಗ ಒಂದು 7 ಲೆಟರ್ 7 ನಂಬರ್ 7 ನಂಬರ್ ಆಡೋದ? ಹೋಗ್ಬಿಡತ್ತೆ ಅವ್ರಿಗೆ. ಅವ್ರು ಇಲ್ಲ ಏನಾಗಲ್ಲ. ಇನ್ನೊಂದು ಗೇಮ್ ಮಾಡೋಣ 4 ಡಿಜಿಟ್. ಸರಿ ಆಯ್ತು, ಇವಾಗ ಬಾ ಮಾಡ್ತೀನಿ. 1 2 3 4 ನಾನು ಹೇಳ್ತೀನಿ ಫಸ್ಟ್. ಹೇಳ್ಬಿಟ್ಟೆ ನಾನು, ಹೇಳ್ಬಿಡು. 1 ಕರೆಕ್ಟ್. 0000 ಒಂದು 0 ರೈಟು. ದಟ್ 1349 ರಾಂಗ್. 1101 1540 ರಾಂಗ್. 3301 ರಾಂಗ್. 5501 ರಾಂಗ್. 1888 ರಾಂಗ್. 6601 ರಾಂಗ್. 1999 ಥರ್ಡ್ ನಂಬರ್ 9 ಸರಿ ಇದೆ. 7701 ಫಸ್ಟ್ 7 ಸರಿ ಇದೆ. 1193 ರಾಂಗ್. 7801 ರಾಂಗ್. 10 1095 ಕರೆಕ್ಟಾ? ನೀನ್ ಫಸ್ಟ್ ಹೋಗಿದ್ದು ಅದಕ್ಕೆ ನಿನ್ ಗೆದ್ಬಿಟ್ಟೆ. ನಾನು ಹೇಳು. ಫಸ್ಟ್ ಹೋದ್ರೆ ನಾನು ನೀನು ಗೆಲ್ತೀನಿ. ಹೇಳು. 7901 ಕರೆಕ್ಟ್. ಆಬ್ವಿಯಸ್ಲಿ. ಬಟ್ ಆಯ್ತಲ್ಲ, ಕಷ್ಟಪಟ್ಟಿವಿ ನಾವೇ. ಗೈಸ್, ನಾನು ಫಸ್ಟ್ ಗೈಸ್ ಈ ಆಟದಲ್ಲಿ ಯಾರು ಫಸ್ಟ್ ಹೋಗ್ತಾರೋ ಅವರೇ ಗೆಲ್ಲೋದು. ಆ ಥರ ಇವಾಗ ಆಡ್ತೀಯ ಇನ್ನೊಂದು ಆಟ? ನಾನು ಇವಾಗ ಗೆಲ್ಲಿಲ್ಲ ಅಂದ್ರೆ ನಾನು ಸೋತೋಗೋದು. ನನಗೆ ಬೇಡ ಪಾಪ, ಅವ್ರಿಗೆ ಬೋರ್ ಆಗೋಗುತ್ತೆ ಈ ಆಟ ನೋಡಿ ನೋಡಿ ನೋಡಿ. ಒಟ್ಟಲ್ಲಿ ನೀನು ಗೆಲ್ತೀಯ ಅಂತ ಗೊತ್ತು. ಆಮೇಲೆ ಅಪ್ಪನ ಜೊತೆ ಆಟ ಆಡೋಣ ಬೇಕಾದರೆ. ನೀನು ಅಪ್ಪ ಆಟ ಆಡ್ರಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ಲಾ ಬೇಡವಾ ಈಗಲೇ? ಅಪ್ಪ ಬಂದಾದ್ಮೇಲೆ ಮಾಡು. ಅಪ್ಪ ಬಂದಾದ್ಮೇಲೆ ನಮ್ಮಪ್ಪ ಅಲ್ಲ, ಅವರಪ್ಪ. ಗೈಸ್, ಇವಾಗ ನಾನು ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವೆಶನ್ ಇದೆ, ಕೇಳರಿ? ಬೇಡ ಬೇಡ. ಯಾಕೆ? ಇವತ್ತಿನ ಕ್ವೆಶನ್ ಏನು ಅಂತ ಅಂದರೆ, ನಮ್ಮ ನ್ಯಾಷನಲ್ ಕಲರ್ ಏನು? ಒಂದೇ ಸಿಂಗಲ್ ಕಲರ್ ಇದೆ. ನ್ಯಾಷನಲ್ ಕಲರ್ ಸಿಂಗಲ್ ಕಲರ್ ಇರೋದು. ಆಮೇಲೆ ಟ್ರೈ ಕಲರ್ ಹೇಳ್ಬಿಟ್ಟಿರ. ಬ್ಲ್ಯಾಕ್. ನಮ್ಮ ವೈಟ್. ಇಂಡಿಯಾದ ನ್ಯಾಷನಲ್ ಕಲರ್ ವೈಟ್ ಈಸ್ ಅ ರಾಂಗ್ ಆನ್ಸರ್. ಬ್ಲಾಕ್ ಅಂತ ಇಲ್ವೇ ಇಲ್ಲ ಚಿತ್ರ. ಯಾವುದೇ ಕಾರಣಕ್ಕೂ ಬ್ಲಾಕ್ ಇಲ್ಲ. ಬ್ಲ್ಯಾಕ್ ಅಲ್ವಾ? ಎಲ್ಲ ಗೆಸ್ ವರ್ಕ್ ಮಾಡ್ಬಿಡ್ರಿ ನಿಧಾನಕ್ಕೆ, ಒಂದೊಂದೇ ಕಲರ್ ಗೆಸ್ ಮಾಡ್ತೀರಾ? ಗೊತ್ತಿಲ್ಲ. ಗ್ರೀನ್. ಬೇಗ ಪಟ್ ಅಂತ ಹೇಳ್ರಿ. ಗ್ರೀನ್. ಗ್ರೀನ್ ಈಸ್ ರಾಂಗ್. ಬ್ಲೂ. ಬ್ಲೂ ಈಸ್ ಆಲ್ಸೋ ರಾಂಗ್. ಪಿಂಕ್. ಪಿಂಕ್. ಪರ್ಪಲ್. ಯೆಲ್ಲೋ. ಆರೆಂಜ್. ಅಪ್ಪಂಗೆ ಪರ್ಪಲ್ ಕಲರ್ ಯಾವುದು ಅಂತಾನೆ ಗೊತ್ತಿರಲ್ಲ. ನೀಲಕಂಠನ. ನೀಲಕಂಠ ದೇವ್ರು ಕೊಟ್ಟೋದ್ರ ಆಗ್ಲೇ. ಹೇಳಮ್ಮ. ನಂಗೆ ಗೊತ್ತಿಲ್ಲ ಕಣಮ್ಮ. ಆಯ್ತು, ಇಂಟು ಕಲರ್ ಹೇಳು. ಆರೆಂಜ್. ಆರೆಂಜ್. ಆರೆಂಜ್ ಅಲ್ಲ, ಸ್ಯಾಫ್ರನ್ ಕಲರ್ ಈಸ್ ಆರೆಂಜ್ ಕಣಪ್ಪ. ಆರೆಂಜ್ ಅಲ್ಲ, ಅಲ್ಲ. ಸ್ಯಾಫ್ರನ್ ಕಲರ್ ಈಸ್ ಅವರ್ ನ್ಯಾಷನಲ್ ಕಲರ್. ಅಷ್ಟೇ ಅಷ್ಟೇ
ಗೊತ್ತಿಲ್ಲದೆ ಇರೋರಿಗೆ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರುತ್ತೆ. ಏನಾಗ್ತದೆ ಬರ್ಡು, ಪಿಕಾಕು, ಹಾಗೆ ಬೇರೆ ಬೇರೆ ಥರ ಇರುತ್ತಲ್ಲ. ನ್ಯಾಷನಲ್ ಕಲರ್ ಅಂದರೆ ಇಡೀ ಇಂಡಿಯಾ ಯಾವ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ, ಫ್ಲಾಗ್ ಅಲ್ಲ, ಹಾಂ, ಸ್ಯಾಕ್ರಿಫೈಸು ಮತ್ತು ಭಕ್ತಿ, ಸ್ಪಿರಿಚುವಾಲಿಟಿ ಎಲ್ಲನೂ ಸ್ಯಾಫ್ರನ್ ಕಲರ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಫೈಟ್ ಮಾಡೋ ಸ್ಪಿರಿಟು ಇದನ್ನೆಲ್ಲ ಸ್ಯಾಫ್ರನ್ ಕಲರ್ ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಇದು ಇನ್ಫಾರ್ಮೇಷನ್ ಯೂಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ನೋಡಿ ಗೈಸ್, ಭವಿಷ್ಯ ಏನು ಮಾಡ್ತಾ ಇದ್ದಾಳೆ, ಗೋಳಿಕೋತಾಳೆ ಗೈಸ್, ಹಿಂಗೆ ಹಚ್ಚು ಗಿಚ್ಚು ಅಂತ ಅನ್ಕೊಂಡು. ರೀ ಮಚ್ಚು, ಏನ್ರಿ ನಿಮ್ಮ ಮ್ಯಾಮ್ನ ಮೀಟ್ ಮಾಡಿದ್ರಲ್ಲ ನಿನ್ನೆ, ಹೆಂಗ ಅನ್ನಿಸ್ತು? ಹೇಳಲೇ ಇಲ್ಲ ನನಗೆ, ಹೇಳಲೇ ಇಲ್ಲ. ಏನ್ ಅನ್ನಿಸ್ಬೇಕು? ವಿದ್ಯೆ ಹೇಳ್ಕೊಟ್ಟಿರೋ ಗುರುಗಳು ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಯಾರೇ ಸಿಗಲಿ ನನಗೆ ವಿದ್ಯೆ ಹೇಳ್ಕೊಟ್ಟಿರೋ ಗುರುಗಳು ಯಾರಿಗೆ ಚಕ್ಕದವ್ರು ನಮಸ್ಕಾರ ಮಾಡ್ತಿದ್ರು. ಕರೆಕ್ಟ್. ಅದೆಷ್ಟೇ ದೊಡ್ಡ ಜನ ಯಾರೇ ಇದ್ರು, ನಾನೇ ದೊಡ್ಡ ಇದಾದ್ರೂ ನಾವಿಲ್ಲ, ಅವ್ರಿಗೆ ನಾನು ರೆಸ್ಪೆಕ್ಟ್, ಅವರೇ ನಮಗೆ ವಿದ್ಯೆ ಹೇಳ್ಕೊಟ್ಟಿದ್ದು ಗುರುಗಳು. ಓಕೆ ಗೈಸ್, ನೀವು ಓದ್ ಬ್ಲಾಗ್ ನೋಡಿದರೆ ಅವ್ರ ಮ್ಯಾಮ್ನ ನೋಡಿರ್ತೀರ, ಇಲ್ಲ ಅಂದರೆ ನೋಡಿರಲ್ಲ ಗೈಸ್. ಎಲ್ ಕೆ ಮೇಡಮ್ ಅಂತ, ಎಲ್ ಕಮಲಾ ಮೇಡಮ್ ಅಂತ ನೋಡಿ, ಹೆಸರೆಲ್ಲ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ. ಓಕೆ ಗೈಸ್, ಬಾಯ್ ಬಾಯ್. ಬಾಯ್ ಹೇಳ್ಬಿಡು ಭವಿಷ್ಯ, ಹಂಗೆ ಕೈನ ಹಿಂಗೆ ಅಂದ್ಬಿಡು, ಆ ಕೈನೇ ಅನ್ನು.